ನೋಡಿ ಇದು ಏನಿದು ಗಾಂಧಾರಿ ಮೆಣಸು ಹೇಳ್ತಾರಲ್ಲ, ಇಲ್ಲಿ ನಮ್ಮ ಮನೆ ಪಕ್ಕದ ಮನೆಯವರ ಇದರಲ್ಲಿತ್ತು, ಸ್ವಲ್ಪ ಇಟ್ಕೊಂಡ್ಬಂದು ಇದರಲ್ಲೊಂದು ಹಣ್ಣಾಗಿದೆ ಎರಡು. ಇದನ್ನು ದೊಡ್ಡದು ನೋಡಿ ಎಷ್ಟು ಚಂದ ಬೆಳೆದಿದೆ ನೋಡಿ. ದೊಡ್ಡ ದೊಡ್ಡದಾಗಿದೆ ಅಲ್ಲಿ, ದೊಡ್ಡ ದೊಡ್ಡದು ಒಳ್ಳೆ ಆಗಿದೆ. ಇಲ್ಲೆಲ್ಲ ರೆಡಿಯಾಗಿದೆ, ಅರ್ಶಿನ ಎಲ್ಲ ಗಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿ ಉಂಟು. ಗುಡ್ ಮಾರ್ನಿಂಗ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ಲ ಸ್ನಾನ ಮಾಡಿ ಇವಾಗ ನಾವು ನಮ್ಮ ಮನೆ ಹತ್ತಿರದ ನಾಗಬನಕ್ಕೆ ಹೊರಟಿದ್ದೀವಿ. ಇವಾಗ ಹೋಗಬೇಕು, ಬನ್ನಿ ಹೋಗೋಣ. ಹೇಗೆ ಎಲ್ಲಿ ಏನು ಅಂತ ಎಲ್ಲಿ ಅಂತ ತೋರಿಸ್ತೀನಿ. ಇಲ್ಲೇ ನಮ್ಮ ಮನೆ ಹತ್ತಿರ ಬಾ ನೋಡಿ, ನಾವೆಲ್ಲ ಹೊರಟಿದ್ದೀವಿ ಈಗ. ಇಲ್ಲಿ ಎಲ್ಲ ರೆಡಿ ಉಂಟು, ಬೊಂಡ, ಹಾಲು. ನಾನು ಒಂದು ಜೀವದ ಹೊಡತಾ ಅರಿಶಿನ ಇದು ಪ್ಯಾಕೆಟ್, ಅರಿಶಿನದ ಪ್ಯಾಕೆಟ್ ಹಾಕ್ಬೇಕಲ್ಲ. ಹಾಂ ಹಬ್ಬ ಹೋಗಿ ಆಯ್ತಲ್ಲ ಕಾರಲ್ಲಿ. ಹೋಗ ನಾಗನಿಗೆ ಹಾಲೆಲ್ಲ ಹಾಕಿ ಆಯಿತು. ಈಗ ಮನೆಗೆ ಹೋಗೋದು ನಾವು. ನೋಡಿ ಇವಳ ನಮ್ಮ ಧೃತಿ ನೋಡಿ ಹಾಲು ಹಾಕಿದ್ಯಾನ? ಹಾಂ ಮೆಲ್ಲ ಬಾ. ಕೆರೆ ನೋಡಿ ಎಷ್ಟು ಕ್ಲೀನ್ ಉಂಟು. ಕ್ಲೀನ್ ಉಂಟಲ್ಲ ನೀರು ನೋಡಿ, ಗ್ರೀನ್ ಗ್ರೀನ್ ಗ್ರೀನ್. ನೋಡಿ ಇದು ಏನಿದು ಗಾಂಧಾರಿ ಮೆಣಸು ಹೇಳ್ತಾರಲ್ಲ, ಇಲ್ಲಿ ನಮ್ಮ ಮನೆ ಪಕ್ಕದ ಮನೆಯವರ ಇದರಲ್ಲಿತ್ತು, ಸ್ವಲ್ಪ ಇಟ್ಕೊಂಡ್ಬಂದು ಇದರಲ್ಲೊಂದು ಹಣ್ಣಾಗಿದೆ ಎರಡು. ಇದನ್ನು ಹಾಕಬೇಕು ಬೀಜ. ಇದು ತುಂಬ ಒಳ್ಳೆಯದು, ಮಜ್ಜಿಗೆಗೆಲ್ಲ ನುರಿಬೋದು. ಇದಕ್ಕಿಂತ ಹಸಿಮೆಣಸಿಗಿಂತ ಇದು ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆಲ್ಲ. ಇದನ್ನು ಇದು ಮಾಡಬೇಕು. ಇದನ್ನು ಇದು ಬೀಜ ಹಾಕ್ತೇನೆ ಈಗ ನಾನು. ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಇದು ಮಾಡಬೇಕು ಅಂತ ಅರಿಶಿನ ಎಲೆ ಗಟ್ಟಿ. ಅರಿಶಿನ ಎಲೆ ಗಟ್ಟಿ ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1.5 ಪಾವು ಅಕ್ಕಿ ಹಾಕ್ತಾ ಇದ್ದೇನೆ. ಒಂದೂವರೆ ಪಾವು ಅಕ್ಕಿ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಇದನ್ನು ತೊಳೆದು ನೆನೆಲಿಕ್ಕೆ ಬಿಡಬೇಕು, ಮತ್ತು ಸಂಜೆ ಮಾಡೋದು ಇದನ್ನು. ಮತ್ತು ಇವತ್ತು ಇದು ಬೀನ್ಸ್ ಪಲ್ಯ, ಟೊಮೆಟೊ ಸಾರು. ನಮಗೆ ಕಡಲೆಗಶಿ ಇವತ್ತು ನಾಗರ ಪಂಚಮಿಗೆ. ಕಟ್ಟಿಂಗ್ ಕೆಲಸ ಇವರಿಗೆ ಕೊಟ್ಟದ್ದು ನೋಡಿ, ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಚಂದ ಮಾಡಬೇಕು. ಕಟ್ಟು ಚಿಕ್ಕ ಚಿಕ್ಕದು ಮಾಡಿ, ದೊಡ್ಡ ದೊಡ್ಡ ಹಲಸಣ್ಣೆ ಸಾರು ಮಾಡಿ. ಇವತ್ತು ಸಾರು ಮಾಡ್ತಾರಂತೆ. ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೇನೆ. ಮತ್ತೊಂದು ಎಂಥ ವಿಷಯ ಅಂದರೆ, ನಾಗರ ಪಂಚಮಿ ದಿವಸ ದೋಸೆ ಮಾಡಬಾರ್ದು ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಅಮ್ಮಂತ್ರ ಕೇಳೋ ಯಾಕೆ ದೋಸೆ ಮಾಡಬಾರ್ದು ನಾಗರ ಪಂಚಮಿ ದಿವಸ? ಇವರಿಗೆ ಗೊತ್ತಿಲ್ಲಂತೆ. ಆದರೆ ನನಗೊಂದು ಯಾರೋ ಹೇಳಿದರು, ಅದು ಮುಂಚೆದೊಂದು ಕತೆ ಅಂತೆ. ಪಾಯಸ ಸಹ ಮಾಡಬಾರ್ದು ಹೇಳ್ತಾರೆ. ಶೇಮಿಗೆ ಪಾಯಸ, ಅರಿಶಿನೆಲ್ಲ ಗಟ್ಟಿ ಮಾಡೋದು ಅದಕ್ಕೆ ನಾಗರ ಪಂಚಮಿ. ಯಾಕೆಂದರೆ ಮುಂಚೆ ಒಬ್ಬರು ಯಾರ ಅಂತೆ ದೋಸೆ ಮಾಡಿ, ದೋಸೆ ಎಬ್ಬಿಸಿದ ಇದು ಉಂಟಲ್ಲ ದೋಸೆ ಸಟ್ಟಗ, ಅದನ್ನೀಗ ಇಡುವಾಗ ಕೆಳಗೆ ಹಾವಿತ್ತಂತೆ. ಅದರ ಮೇಲೇನೆ ಇದು ಇಟ್ಟದಂತೆ ದೋಸೆದು ಸಟ್ಟಗ. ಅದು ಅದರದ್ದು ಸುಟ್ಟೋಗಿತ್ತಂತೆ. ಹಾಗೆ ಅದಕ್ಕೆ ಹಾವಿದು ಕುತ್ತಿಗೆಯಲ್ಲಿ ವಿಗೆ ಇದುಂಟಲ್ಲ ಚಿಹ್ನೆ, ವಿ ತಲೆ ಮೇಲೆ ಅದು ಬಂದಿದಂತೆ. ಹಾಗೆ ಹೇಳ್ತಾರೆ ಕತೆ. ಮತ್ತೆ ಗೊತ್ತಿಲ್ಲ ಸರಿಯಾಗಿ, ಯಾರಾದರೂ ಗೊತ್ತಿದ್ದವರು ಹೇಳಿ, ಕಮೆಂಟ್ ಮಾಡಿ. ಆಯಿತು. ಇವಳು ನೋಡಿ ಇಂಡಿಪೆಂಡೆನ್ಸ್ ಡೇ ಆದಮೇಲೆ ಈಗ ಸಾಂಗ್ ಹೇಳ್ತಾ ಇದ್ದಾರೆ. ಇವಳದು ಇಂಡಿಪೆಂಡೆನ್ಸ್ ಡೇ 1 ವಾರ ಮುಗಿಯುವುದಿಲ್ಲ.
ಆಯ್ತು, ಇಂಡಿಪೆಂಡೆನ್ಸ್ ಡೇ ಮುಗಿಯಿತು. ಇನ್ನು ಇದು ಹೇಳು, ನಾಗರ ಪಂಚಮಿಗೆ ಹೇಳು ಹಾಡು. ಈಗ ಆದರಿ ಮೆಣಸಲ್ಲಿ ಬೀಜ ಉಂಟು ನೋಡಿ, ಇದನ್ನು ನಾನು ಸ್ವಲ್ಪ ಹಾಕ್ತೇನೆ ಇಲ್ಲಿ, ಕುಟ್ಟಿದ್ದು ನೋಡಿ. ಇದು ನೋಡಿ, ಇದರದ್ದು ಸಂಬಾರ ಬಳ್ಳಿದಾಗಿದೆ. ಇಲ್ಲ ಸೈಡಲ್ಲಿ ಹಾಕ್ತೇನೆ ಬೀಜ, ಹುಟ್ಟಿದ್ರೆ ಹುಡ್ತದೆ. ಬಿಸಿಲು ಬಂತಲ್ಲ ಅದು. ಅದನ್ನು ಕಟ್ ಮಾಡಿ ದೊಡ್ಡ ದೊಡ್ಡದುಂಟು ನೋಡಿ, ಎಷ್ಟು ಚಂದ ಬೆಳೆದಿದೆ ನೋಡಿ. ಅಲ್ಲಿ ಹೊಟ್ಟೆ ಆಗಲಿಕ್ಕೆ ಶುರುವಾಗಿದೆ. ದೊಡ್ಡದಾಗಿದೆ ಅಲ್ಲಿ, ದೊಡ್ಡದು ಒಳ್ಳೆ ಆಗಿದೆ. ಇಷ್ಟು ತೆಗೆದು ಅರಿಶಿನ ಎಲೆ ಇದು ಗಟ್ಟಿ ಮಾಡಬೇಕು. ಈಗ ಅರಿಶಿನ ಎಲೆ ಗಟ್ಟಿಗೆ ನಾವು ರುಬ್ಕೊಳ್ಳುವ. ಈಗ ರುಬ್ಲಿಕ್ಕೆ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. ಇದೊಂದು 4-5 ಗಂಟೆ ಚೆನ್ನಾಗಿ ನೆಂದಿದೆ, ಬೆಳಗ್ಗೆ ಹಾಕಿದ್ದೇನೆ. ಈಗ ಇದನ್ನು ರುಬ್ಬುವ. ಎರಡು ಸಲ ಹಾಕುವ, ಒಂದೇ ಸಲ ಆಗಲಿಕ್ಕಿಲ್ಲ ಇದಕ್ಕೆ ಈಗ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ, ಸಾಫ್ಟಾಗಿ ಬರ್ತದೆ ಅಂತೇಳಿ. ಈಗ ಇಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೀನಿ, ಅದು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಉಂಟು. ಇದಕ್ಕೆ ಚೂರು ನೀರು ಹಾಕಿ ಇದನ್ನು ಹಾಕೋದಕ್ಕೆ ತೊಳೆದು. ಇದು ಸ್ವಲ್ಪ ಹಾಕಿದರೆ ನಿಮಗೆ ಹಿಟ್ಟು ಸ್ವಲ್ಪ ಸಾಫ್ಟ್ ಬರ್ತದೆ, ತಿನ್ನುವಾಗ ಗಟ್ಟಿ ಗಟ್ಟಿ ಅನಿಸೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನು ತುಂಬ ನೀರು ಹಾಕಬಾರ್ದು, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ತುಂಬ ತೆಳುವಾದರೆ ನಿಮಗೆ ಎಲೆಗೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ತೇನೆ ನೋಡಿ. ಇಷ್ಟು ದಪ್ಪ ಇರಬೇಕಿತ್ತು, ಇಷ್ಟು ಗಟ್ಟಿ ಇರಲಿ, ಅದು ಎಲೆಗೆ ಹಚ್ಚಲಿಕ್ಕೆ ನಮಗೆ ಒಳ್ಳೆಯದಾಗ್ತದೆ ಇಷ್ಟು ದಪ್ಪ ಇದ್ದರೆ. ಈಗ ನೋಡಿ, 2ನೇ ಸಲ ಕೂಡ ರುಬ್ಬಿ ಆಗಿದೆ. ಇದನ್ನು ಈಗ ಇದಕ್ಕೇನೆ ಹಾಕುವ. ಇದನಿಗೆ ಇದರೊಟ್ಟಿಗೆ ಹಾಕ್ತೇನೆ. ಎರಡನ್ನು ಕೂಡ ಈಗ ಮಿಕ್ಸ್ ಮಾಡುವ ಸರಿಯಾಗಿ. ಈಗ ಇದು ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಈಗ ನಾವು ಹೂರ್ಣ ರೆಡಿ ಮಾಡಬೇಕು. ಈಗ ಹೂರ್ಣಕ್ಕೆ ನಾನಿಲ್ಲಿ ಒಂದು 2 ಅಚ್ಚಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ. ಇದನ್ನು ಇದಕ್ಕೆ ಹಾಕುವ. ಈಗ ಸ್ವಲ್ಪ ನೀರಾಗಿದೆ. ಈಗ ಬೆಲ್ಲ ನೀರಾಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೊಳ್ತೇನೆ. ಇದರಲ್ಲಿ 1 ಗಡಿ ತೆಂಗಿನಕಾಯಿ ಉಂಟು. ಈಗ ಇದನ್ನು ಆಫ್ ಮಾಡ್ತೇನೆ. ಇಲ್ಲೆಲ್ಲ ರೆಡಿಯಾಗಿದೆ. ಅರಿಶಿನ ಎಲ್ಲ ಗಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿ ಉಂಟು, ಆಮೇಲೆ ಹೂರ್ಣ ರೆಡಿ ಉಂಟು, ಎಲೆ ಕೂಡ ರೆಡಿ ಉಂಟು. ಈಗ ಇದನ್ನು ಹಚ್ಚುವ. ಚಿಕ್ಕದಾಯ್ತಾ? ಈಗ ಇದು ಎಲೆಗೆ ಹಚ್ಚುವ. ಈಗ ನೋಡಿ, ಎಲೆ ಇಟ್ಟಿದ್ದೇನೆ. ಈಗ ಇದರಲ್ಲಿ ನಾನು ಹಾಕಿ ಕೊಡ್ತೇನೆ, ನೀವು ಬೆಲ್ಲ ಹಾಕಿ ಅಂತೆ. 1-2 ಸ್ಪೂನಿಗೆ ಹಿಟ್ಟು ತೆಗೆದು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಬೇಕು. ತೆಳುವಲ್ಲಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಇದು ಹೂರ್ಣ ಇಲ್ಲಿ ಅರ್ಧಕ್ಕೆ ಹಾಕುವ. ನೋಡಿ, ಈ ಥರ ಇದು ಅರ್ಧಕ್ಕೆ ಹಾಕಿದ್ದೇನೆ. ಇದನ್ನೀಗ ಅರ್ಧಕ್ಕೆ ಮಡಚುವ. ಈ ಥರ ಅರ್ಧಕ್ಕೆ ಮಡಚಿ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಆಗ್ತದೆ ನೋಡಿ. ಇಲ್ಲಿ ಆಗ ಇಳಿಯುವುದಿಲ್ಲ, ಇದು ಒಳಗಿದು ಹೂರ್ಣ ಉಂಟಲ್ಲ ಕೆಳಗೆ ಇಳಿಯುವುದಿಲ್ಲ.
ಇದೆಲ್ಲ ಮಾಡಿ ಈಗ ರೆಡಿ ಆಗಿದೆ. ಈಗ ಹವೆಯಲ್ಲಿ ಬೇಯಿಸುವ ಇದನ್ನು ಇಡ್ತಾ ಇದ್ದೇನೆ. ಇದೀಗ ಅರ್ಧ ಗಂಟೆ ಬೇಯಲಿ. ಇದೀಗ ಚೆನ್ನಾಗಿ ಬೇಯ್ತಾ ಉಂಟು ನೋಡಿ, ಬೆಂದಿದೆ ಇವಾಗ. ಇದು ತುಂಬ ಹಬೆ ಬರ್ತಾ ಉಂಟು. ಅರಸಿನ ಎಲೆ ಗಟ್ಟಿ ರೆಡಿ. ತಿನ್ನೋ. ಇದರ ಮೇಲೆ ಸ್ವಲ್ಪ ತುಪ್ಪ ತುಪ್ಪ ಹಾಕಿ ಹಾಕಿ ತಿನ್ನಬೇಕು. ಜೆತ್ತುನ್ನು ಕೆಲ ಕಪ್ಪದ ಇಂಚಾಕಲ್ಲ ತಿಂಪಿನ ಕಾಲು ಮತ್ತೆ ತಿಂಪಿನ ನಾಗರ ಪಂಚಮಿ ವಿಶೇಷ ಆಯ್ತಲ್ಲ. ಅರಿಶಿನ ಎಲೆ ಗಟ್ಟಿ. ಹಾಕಿ